ಎಲ್ಲ ಎಲ್ಲೋಗಿದ್ಯಪ್ಪ? ಅದು ಫ್ರೆಂಡ್ ಮನೆಗೆ. ಹೋ, ಬಾಯ್ ಫ್ರೆಂಡ್ ಮನೆಗ ಗರ್ಲ್ ಫ್ರೆಂಡ್ ಮನೆಗ ಅಂತ ಕೇಳ್ರಿ. ಬಾಯ್ ಫ್ರೆಂಡ್ ಅಂತೂ ಅಲ್ಲ. ಏನಿವಾಗ ನಾಚಿಕೆ ಆಗಲ್ವೇನಪ್ಪ ನಿಂಗೆ? ಇಷ್ಟು ವಯಸ್ಸಾಗಿದೆ, ವಯಸ್ಸಿಗೆ ತಕ್ಕಂಗೆ ನಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ? ವಯಸ್ಸಿಗೆ ತಕ್ಕಂಗೆ ಅಂದ್ರೆ ಹೆಂಗೋ? ಹೇಳಿದ್ದನ್ನ ಕೇಳ್ಕೊಂಡು ಕೊಟ್ಟಿದ್ದನ್ನ ತಿಂದ್ಕೊಂಡು ಪುಸ್ತಕ ಓದ್ಕೊಂಡು ಟಿವಿ ನೋಡ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ತೆಪ್ಪಿಗಿದ್ ಬಿಡ್ಬೇಕು ತಾನೆ? ಅದು ಬೇರೆಯವ್ರ ಕೈನಲ್ಲಿ ಆಗ್ಬೋದು ಕಣಪ್ಪ, ನನ್ಗಾಗಲ್ಲ. ನಾನು ಇರೋದೇ ಹಿಂಗೆ. ನೀವು ಹೇಳ್ದಾಗ ಕೇಳ್ಕೊಂಡಿರೋದಕ್ಕೆ ನಾನೇನು ಗುಲಾಮ ಅಲ್ಲ. ವಯಸ್ಸಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ವಸ್ತು ಥರ ಟ್ರೀಟ್ ಮಾಡಬೇಡಿ. ನಾನು ಮನುಷ್ಯನೇ. ಅಯ್ಯೋ ರಾಮ, ನೋಡ್ರಿ ಹೇಗೆ ಹೆಚ್ಕೊಂಡ್ಬಿಟ್ಟಿದ್ದಾರೆ. ವಯಸ್ಸಾಗಿದೆ, ಹೊರಗಡೆಗೆ ಒಬ್ಬೊಬ್ರೆ, ಅದು ಹೊತ್ತಲ್ಲಿ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ಕಾಳಜಿ ತೋರಿಸಿದ್ರೆ ಹೇಗೆ ಮಾತಾಡ್ತಿದ್ದಾರೆ ನೋಡಿ. ಕಾಳಜಿ ತೋರಿಸೋದಕ್ಕೂ ಒಂದು ವಿಧಾನ ಇದೆ. ಹೊತ್ತಿಗೆ ಸರಿಯಾಗಿ ಊಟ ಹಾಕಿದೆ, ಟೈಮಿಗೆ ಸರಿಯಾಗಿ ಮೆಡಿಸನ್ ಕೊಟ್ಟೆ ಅನ್ನೋದಷ್ಟೇ ಕಾಳಜಿ ಅಲ್ಲ. ಹಾಕಿದ್ದನ್ನು ತಿನ್ಕೊಂಡೆ, ಕೊಟ್ಟಿದ್ದನ್ನು ಹೊಂದ್ಕೊಂಡೆ, ಹೇಳಿದ ಕಡೆ ಕೂತ್ಕೊಂಡೆ ಅನ್ನೋದಕ್ಕೆ ನಾನೇನು ಸಾಕು ಪ್ರಾಣಿ ಅಲ್ಲ, ಮಿಷಿನ್ನೂ ಅಲ್ಲ. ಫೀಲಿಂಗ್ಸ್ ಇರೋ ಮನುಷ್ಯ ಕಣಮ್ಮ. ನನ್ನ ಫೀಲಿಂಗ್ಸ್ ಏನು ಹೇಗೆ ಅಂತ ಯಾವತ್ತಾದರೂ ತಿಳ್ಕೊಂಡಿದ್ದೀರಾ? ಮೈಕೈ ಸೌದೋಗಿರುತ್ತೆ, ಕೂತ್ ಕಡೆನೆ ಕೂತ್ರೆ ಮಂಡಿ ನೋವಾಗತ್ತೆ, ಸೊಂಟ ಹಿಡ್ಕೊಳ್ಳುತ್ತೆ, ಓದೋವಾಗ ಕಣ್ಣು ಮಂಜಾಗತ್ತೆ. ಅದನ್ನು ಯಾವತ್ತಾದರೂ ಕೇಳಿದ್ದೀರಾ? ಸಾಕಾಗೋಷ್ಟು ಹರಟೆ ಹೊಡಿಬೇಕು, ಚೆನ್ನಾಗಿ ನಗಬೇಕು ಅನಿಸುತ್ತೆ. ಅನ್ಸದ್ದನ್ನು ಕೆಲವ್ರ ಹತ್ರ ಹೇಳ್ಕೋಬೇಕು ಅನಿಸುತ್ತೆ. ಯಾರಾದರೂ ಯಾವತ್ತಾದರೂ ಒಂದು 10 ನಿಮಿಷ ನನ್ನ ಜೊತೆ ಮಾತಾಡಿದ್ದೀರಾ? ಕದ್ದಾದ್ರೂ ಸ್ವೀಟ್ ತಿನ್ನಬೇಕು ಅನಿಸುತ್ತೆ. ರುಚಿಯಾದ ಊಟ ನೋಡಿದ್ರೆ ಬಾಯಲ್ಲಿ ನೀರು ಇರುತ್ತೆ. ಕರ್ಕಾದ್ರೂ ಒಂದು ಸ್ಪೂನನ್ನಾದರೂ ಕೊಟ್ಟಿದ್ದೀರಾ? ಅಲ್ಲಮ್ಮವ, ನಿಮ್ಮ ಆರೋಗ್ಯಕ್ಕೆ ಸಾಕು ಸುಮ್ಮನಿರಮ್ಮ. ಬಾಯಿ ರುಚಿನ ಮನಸ್ಸು ನೆಮ್ಮದಿನ ಕೆಡಿಸ್ಕೊಂಡು 100 ವರ್ಷ ಮಾಡೋದಕ್ಕಿಂತ ಮನಸ್ಸು ಬಂದಾಗಿದ್ಕೊಂಡು 3 ದಿವಸಕ್ಕೆ ಅಂಗಡಿ ಎತ್ಕೊಂಡು ಹೋಗೋದು ವಾಸಿ ಅನ್ಸುತ್ತೆ. 4 ದಿನ ಬದುಕಿದ್ರು ನನ್ನ ಇಷ್ಟ ಬಂದಾಗಿ ಸ್ವತಂತ್ರವಾಗಿ ಇರಬೇಕು ಅನ್ನೋ ಜಾಯಮಾನ ನಂದು. ಆದರೆ ವಯಸ್ಸು ಜಾಸ್ತಿ ಮಾಡೋ ಒಂದೇ ಒಂದು ಕಾರಣಕ್ಕಾಗಿ ನೀವು ಕೊಡೋ ಟಾರ್ಚರ್ನ ನಾನು ಸಹಿಸ್ಕೋಬೇಕಾ? ಅಂತ ಆಯಸ್ ಬೇಕಾಗಿಲ್ಲ ನನಗೆ, ಇಂಥ ಕಾಳಜಿ ಬೇಕಿಲ್ಲ ನನಗೆ. ನನಗೆ ಪ್ರೀತಿ ಬೇಕ್ರಪ್ಪ. ಅಪ್ಪ ಹೇಗಿದೀಯಾ, ಮಾವ ಯಾಕೆ ಸಪ್ತಿದ್ದೀರಿ ಅನ್ನೋ ಒಂದೇ ಒಂದು ಮಾತು ಬೇಕಾಗಿತ್ತು ನನಗೆ. ಒಂದು ಇಡೀ ಪ್ರೀತಿ ಬೇಕಾಗಿತ್ತು. ಅದನ್ನು ಬಿಟ್ಟು ನನಗೆ ಎಲ್ಲ ಕೊಟ್ರಿ. ಇವಾಗ ಮುದ್ಕ ವಯಸ್ಸಾಗಿದೆ, ಕೂಲೆಯಲ್ಲಿ ಬಿದ್ದಿರು ಅಂತ ಥರ ಮಾತಾಡ್ತೀರ ನೀವು. ನಿಮ್ಗೆ ಯಾವಾಗ ಅರ್ಥ ಆಗೋಲ್ರೋ? ನಂತರ ನಿಮ್ಗೆ ವಯಸ್ಸಾದ್ಮೇಲೆ ನಿಮ್ಮ ಮಗ ಸೊಸೆ ನಿಮ್ಮನ್ನ ಮೂಲೆಗೆ ತಳ್ತಾರಲ್ಲ, ಅವಾಗ ಅರ್ಥ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ನಮ್ಮಪ್ಪ ಹೇಗೆಲ್ಲ ಮಾತಾಡೋ ಹಾಗಾಗ್ಬಿಟ್ರು ನೋಡು ಶಾಂತಿ. ಅದೇ ರೀ, ಎಲ್ಲ ಹೊಸ ಫ್ರೆಂಡ್ಸಿನ ಸಹವಾಸ. ಈ ವಯಸ್ಸಲ್ಲಿ ಇವ್ರಿಗಿದೆಲ್ಲ ಬೇಕಿತ್ತಾ? ಅಲ್ಲ, ಹೀಗೆಲ್ಲ ಹೊರಗಡೆ ಓಡಾಡಿ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ತಾನೇ ಗಮನಿಸ್ಬೇಕು. ನೀವು ಹೇಗಾದರೂ ಮಾಡಿ ಅವ್ರ ಮನೇಲೇ ಇರೋ ಹಾಗೆ ಮಾಡಿಬಿಡಿ. ಡ್ಯಾಡ್, ಮಾಮ್, ಏನಾಯ್ತು ಪುಟ್ಟ, ಯಾಕೆ ಹೀಗಿದೆಯಾ? ಮಾಮ್, ನೀನೇನಾದ್ರೂ ಸೀನಿಯರ್ ಅಥವಾ ಒರಟಾಗಿ ನಡ್ಕೊಂಡ್ಯಾ?
ಸೀನಿಯರ್ ಹತ್ರ ನಾನು ಯಾಕೆ ಹೊರಟಾಗಿ ನಡ್ಕೊಳ್ಳಿ? ಮತ್ತೆ ಯಾಕೆ ಅವ್ರು ಒಳ್ಳೆ ಲೂಸ್ ಥರ ಆಡ್ತಿದ್ದಾರೆ? ಮಾತಿಗೆ ಮುಂಚೆ ನನ್ನ ಮೇಲೆ ಸಿಡುಕ್ತಾರೆ, ಅವಾಯ್ಡ್ ಮಾಡ್ತಿದ್ದಾರೆ. ಎಲ್ಲ ಸರಿ ಮಾಡೋಣ ಅಂತ ಆಚೆ ಕರ್ಕೊಂಡೋದೆ ಎಲ್ರ ಮುಂದೆ ಹೆಂಗ್ ಬೇಕು ಹಂಗೆ ಮಾತಾಡಿ ನನ್ನನ್ನು ಅವಮಾನ ಮಾಡಿದ್ರು ಗೊತ್ತಾ? ಅವಮಾನ ಮಾಡದ್ಲ? ಏನಂತ? ಏನೋ ಅಂದ್ರು. ಡ್ಯಾಡ್ ತುಂಬ ಹರ್ಟ್ ಆಗ್ತಾ ಇದೆ ಡ್ಯಾಡ್. ಅವ್ರು ಆಡ್ತಿರೋದು ನೋಡಿದ್ರೆ ಅವ್ರಿಗೆ ನಮ್ಮಲ್ಲಿ ಪ್ರೀತಿನೇ ಇಲ್ಲ ಅನ್ನಿಸ್ತಿದೆ. ಅಷ್ಟೇ ಕೋಪನೂ ಬರ್ತಾ ಇದೆ. ನಂಗೆ ಗೊತ್ತಿತ್ತು ಇದು ಇಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಅಂದರೆ ಇದು ಯಾವತ್ತಿದ್ರೂ ಸಮಸ್ಯೆನೇ ಕಣೋ. ಅವಳಿಗೆ ಮೊದಲಿಂದ್ರೂ ನಿನ್ನ ಕಂಡ್ರೆ ಇಷ್ಟ ಇರಲಿಲ್ಲ. ನಿನ್ನ ಬಲವಂತಕ್ಕೆ ಸಿಕ್ಕಿ ನಿನ್ನನ್ನು ಮದುವೆ ಮಾಡ್ಕೊಂಡ್ಳು ಅಷ್ಟೇ. ಆದರೆ ಈಗ ಅವಳ ಮನಸ್ಸಲ್ಲಿರೋದನ್ನ ಆಚೆ ಹಾಕ್ತಾ ಇದ್ದಾಳೆ. ಮಾಮ್ ಹಂಗೆಲ್ಲ ಹೇಳ್ಬೇಡ ನೀನು, ನನ್ನ ಎದೆ ಒಡೆದೋಗ್ಬಿಡುತ್ತೆ ಅಷ್ಟೇ. ನಂಗೆ ಅರ್ಥ ಆಗುತ್ತಪ್ಪ, ಆದ್ರೆ ಏನು ಮಾಡೋದು? ಕೆಟ್ಟ ಸತ್ಯನ ಒಪ್ಕೊಳ್ಳೇಬೇಕಲ್ವಾ? ಏನು ಕೆಟ್ಟ ಸತ್ಯ? ನಿನ್ನ ತಲೆ ಅಭಯ್, ಆ ಥರದ್ದೇನೂ ಆಗಿರಲ್ಲ ಮಗನೇ. ನೋಡು, ವ್ರತ ನೇಮ ಅಂತ ಅವಳ ತಲೆಗೆ ಯಾರೋ ತುಂಬಿರ್ತಾರೆ, ಅದನ್ನ ಅವಳು ಫಾಲೋ ಮಾಡ್ತಾ ಇದ್ದಾಳಷ್ಟೇ. ನಾನು ಅವಳ ಹತ್ರ ಮಾತಾಡಿ ಸರಿ ಮಾಡ್ತೀನಿ, ಯೋಚನೆ ಮಾಡಬೇಡ ಕಣೋ. ನಿಮ್ಗೆ ಯಾಕೆ ಬೇಕು? ಗಂಡ ಹೆಂಡತಿ ವಿಷಯಕ್ಕೆ ನೀವ್ಯಾಕೆ ತಲೆ ಹಾಕ್ತೀರಾ? ಅವ್ರು ಏನಾದರೂ ಮಾಡ್ಕೊಳ್ಳಿ ಬಿಡಿ. ಬಾಯಿ ಮುಚ್ಕೊಂಡಿರ್ತೀಯ? ಮಗ ಸೊಸೆ ಮುನಿಸ್ಕೊಂಡಿದ್ದಾರೆ ಅಂತಂದ್ರೆ ದೊಡ್ಡವರಾಗಿ ನಾವು ಅದನ್ನು ಸರಿ ಮಾಡೋದನ್ನ ಬಿಟ್ಟು ಚಿಂತೆ ಮಾಡಬೇಡ ಅಂತ ನಿಂಗೆ ಹೇಳಿದೆ ತಾನೇ ಅಭಯ್? ನಾನೆಲ್ಲ ಸರಿ ಮಾಡ್ತೀನಿ, ಹೋಗು, ಆರಾಮಾಗಿರು. ಡ್ಯಾಡ್ ನಿನ್ನ ಸೊಸೆಗೆ ಹೇಳು ನನ್ನನ್ನು ಜಾಸ್ತಿ ಉಡ್ಸ್ಬೇಡ ಅಂತ.